ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ಆದರೆ ಮಂತ್ರಿಗಿರಿಗಾಗಿ ದೆಹಲಿಗೆ ಹೋಗೋದಿಲ್ಲ. ಅವರಿಗಾಗಿಯೇ ಮಂತ್ರಿಗಿರಿ ಕೊಟ್ರೆ ತಗೋತೇನೆ. ನಾನು ಭದ್ರಾವತಿಯನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಸಚಿವ ಸ್ಥಾನದ ಆಕಾಂಕ್ಷಿ, ಆದರೆ ಮಂತ್ರಿಗಿರಿಗಾಗಿ ದೆಹಲಿಗೆ ಹೋಗಲ್ಲ. ಅವರಾಗಿಯೇ ಮಂತ್ರಿಗಿರಿಯನ್ನ ಕೊಟ್ರೆ ನಾನು ತಗೋತೀನಿ. ನಾನು ಭದ್ರಾವತಿ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಅವರಾಗವ್ರೆ ಮಂತ್ರಿಗಿರಿಯನ್ನ ಕೊಟ್ರೆ ಓಕೆ ಫೈನ್, ಬಟ್ ಅದಕ್ಕೋಸ್ಕರ ನಾನು ದೆಹಲಿಗೆ ಹೋಗೋದಿಲ್ಲ. ಚುನಾವಣೆಗೂ ಮುನ್ನ ಮಂತ್ರಿ ಭರವಸೆಯನ್ನ ಕೊಟ್ಟಿದ್ರು, ಅದನ್ನ ಮನಗಂಡು ಮಂತ್ರಿಗಿರಿ ನೀಡಿದ್ರೆ ಹ್ಯಾಪಿನೇ, ಖುಷಿನೇ, ಸಂತೋಷನೇ. ಕ್ಷೇತ್ರದ ಜನ ನಾನು ಮಂತ್ರಿ ಆಗೋದನ್ನ ಬಯಸ್ತಾ ಇದ್ದಾರೆ. ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಹೆಚ್ಚು ಮಾತನಾಡಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದೀನಿ, ಹೌದು, ಆದರೆ ದೆಹಲಿಗೆ ಹೋಗೋದಿಲ್ಲ. ಮಂತ್ರಿಗಿರಿ ಬೇಕು ಅಂತ ಹೇಳ್ಬಿಟ್ಟು ಅವರಾಗಿಯೇ ಕೊಡ್ತಾರಾ? ಕೊಡ್ಲಿ, ತಗೋತೀನಿ. ಆದ್ರೆ ನಾನು ಭದ್ರಾವತಿ ಅನ್ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ. ದೆಹಲಿಗೆ ಹೋಗಿ ಮಂತ್ರಿಗಿರಿ ಕೊಡಿ ಅಂತ ಅಂಗಲಾಚೋದಿಲ್ಲ. ಮಂತ್ರಿ ಭರವಸೆಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಚುನಾವಣೆಗೂ ಬಿಫೋರ್ ದಟ್ ಮಂತ್ರಿ ಭರವಸೆ ಸಿಕ್ಕಿದೆ. ಅದನ್ನ ಅವರು ಮನಗಂಡು ಮಂತ್ರಿಗಿರಿಯನ್ನ ಅವರಾಗೆ ಕೊಟ್ರೆ ಐ ಆಮ್ ಹ್ಯಾಪಿ. ಕ್ಷೇತ್ರದ ಜನರು ಕೂಡ ನಾನು ಮಂತ್ರಿ ಆಗೋದನ್ನ ಬಯಸ್ತಾ ಇದ್ದಾರೆ. ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಬಿಚ್ಚು ಮಾತನಾಡಿದ್ದಾರೆ. ಮಂತ್ರಿಗಿರಿ ವಿಚಾರವಾಗಿ ಇರುವಂತಹ ಆಸೆಯನ್ನ ಪರೋಕ್ಷವಾಗಿ ಹೊರಹಾಕಿದ್ದಾರೆ. ಬಟ್ ಅದಕ್ಕೋಸ್ಕರ ನಾನು ದೆಹಲಿಗೆ ಹೋಗಲ್ಲ, ಅವರಾಗೇನೆ ಕೊಟ್ರೆ ಫೈನ್, ಹ್ಯಾಪಿ ಅಂತ ಹೇಳ್ತಿದ್ದಾರೆ. ಅದು ನಾನು ಭದ್ರಾವತಿ ಬಿಟ್ಟು ಎಲ್ಲೂ ಹೋಗಲ್ಲ. ಭದ್ರಾವತಿ ಕ್ಷೇತ್ರದಲ್ಲಿ ಇರ್ತೀರಿ, ಅವರಾಗೆ ಕರೆದ್ರೆ ಹೋಗ್ತೀರಿ, ಇಲ್ಲದ್ರೆ ಇಲ್ಲ. ಅವರಾಗೆ ಅಧಿಕಾರ ಕೊಟ್ಟರೆ ಸ್ವೀಕಾರ ಮಾಡ್ತೀನಿ, ಇಲ್ಲ ಅಂದರೆ ನಾನು ನಿಷ್ಠಾವಂತ ಕಾಂಗ್ರೆಸ್ನಾಗಿ ಇರ್ತೀನಿ. ಸರ್, ಈಗ 3 ವರ್ಷ ಆಗೋಗಿದೆ, ಭಾಳ ಒತ್ತಡ ಕೇಳ್ಬಾರ್ದಂತ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಏನಾರು ಒಂದು ಮಾಡಿ ಅಂತ ಕೇಳ್ತಾರೆ. ಅದು ನಮ್ಮ ಸಿದ್ದರಾಮಯ್ಯನವರಿಗೂ ಡಿ ಕೆ ಶಿವಕುಮಾರಿಗೆ ಬಿಟ್ಟಿದ್ದು. ಅವರು ನಮ್ಮ ಸೀನಿಯಾರಿಟಿ ಮೇಲೆ ಕೊಡೋದಿದ್ರೆ ಕೊಡಲಿ, ಕೊಟ್ಟಿಲ್ಲ ಆದರೂ ಸಂತೋಷ, ಕೊಟ್ಟರು ಸಂತೋಷ. ನೀವು ಒತ್ತಡ ಹಾಕಲ್ಲ? ನಾನೇನು ಒತ್ತಡ ಹಾಕಲ್ಲ. ಕ್ಷೇತ್ರ ಜನ ಬಯಸ್ತಿದ್ದಾರೆ, ಆದರೆ ನಮ್ಮ ಗುರುಗಳು ಕಂಡುಬಿಡ್ಬೇಕಲ್ಲ. ನಾವು ಬಯಸ್ತಾ ಇದ್ದೀವಿ, ತೀರಾ ಬೇಕೇ ಹಗಲು ಬರ್ತು ಹೋಗೋರಿ ಎಲ್ಲ ಕೊಡಿ 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 ಅಂತ 1 ಸಲ 2 ಸಲ ಹೇಳಿದ್ದೀನಿ. ಅದ್ರ ಮೇಲೆ ಅವ್ರಿಗೆ ಬಿಟ್ಟಿತ್ತು. ನಾನು ಭದ್ರಾವತಿ ಬಿಟ್ಟು ಎಲ್ಲೂ. ಮಂತ್ರಿಗಿರಿ ಸ್ಥಾನಕ್ಕಾಗಿ ಹೌದು ಪೈಪೋಟಿ ಇರುತ್ತೆ, ಆಸೆಗಳು ಕೂಡ ಇರುತ್ತೆ. ಒಂದಷ್ಟು ಮಾತುಕತೆ ಚರ್ಚೆಗಳಾಗೋದಕ್ಕೆ ಹೈಕಮಾಂಡ್ ಗಮನಕ್ಕೆ ತರಬೇಕಾಗತ್ತೆ, ಲಾಭಿಯನ್ನು ನಡೆಸಬೇಕಾಗತ್ತೆ. ಬಟ್ ಆದರೆ ನನಗೆ ಅವರು ಬಿಫೋರ್ ಚುನಾವಣೆಗೂ ಮುಂಚೆ ಹೇಳಿರ್ತಾರೆ ಮಂತ್ರಿಗಿರಿ ಪಟ್ಟವನ್ನು ಅಲಂಕರಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು. ಅದನ್ನು ಅವರು ಮನಗಂಡು ಕೊಟ್ಟರೆ ಓಕೆ, ನನಗೆ ಖುಷಿನೇ, ಸಂತೋಷನೇ, ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಬಟ್ ಅದಕ್ಕಾಗಿ ಅಂತಲೇ ನಾನು ದೆಹಲಿಗೆ ಹೋಗೋದಿಲ್ಲ. ಇಂಡೈರೆಕ್ಟ್ಲಿ ಒಂದು ರೀತಿಯಾಗಿ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಕೂಡ ಇದ್ದೀನಿ, ಆದರೆ ಅದಕ್ಕೆ ಬೇಕೇ ಬೇಕು ಅಂತ ಪಟ್ಟನ್ನು ಹಿಡಿದು ಕೂರೋದಿಲ್ಲ. ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ಬದ್ಧನಾಗಿರ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಭದ್ರಾವತಿಯನ್ನು ಬಿಟ್ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗೋದಿಲ್ಲ. ಆ್ಯಂಡ್ ಕ್ಷೇತ್ರದ ಜನರು ಕೂಡ ನಾನು ಮಂತ್ರಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಅವ್ರು ಬಯಸ್ತಾ ಇದ್ದಾರೆ. ಹಾಗಾಗಿ ಬೇಕು, ಹೌದು, ಕೊಟ್ಟರೆ ಖುಷಿನೇ, ಸಂತೋಷನೇ, ಹ್ಯಾಪಿನೇ. ನಾನು ಆ ಸಾಮರ್ಥ್ಯ ಇದೆ, ನಾನು ತೆಗೆದುಕೊಳ್ತೀನಿ, ಆ ಜವಾಬ್ದಾರಿಯನ್ನು ನಾನು ಆರಾಮಾಗಿ ನಿಭಾಯಿಸ್ತೀನಿ. ಆದರೆ ಅದಕ್ಕೋಸ್ಕರ ದೆಹಲಿಗೆ ಹೋಗೋದು, ಸಭೆಗಳನ್ನು ಮಾಡೋದು, ಪೈಪೋಟಿಯನ್ನು ನಡೆಸೋದು ಅದೆಲ್ಲ ಮಾಡಲ್ಲ. ಅವರು ಬಿಫೋರ್ ದ ಚುನಾವಣೆಗೂ ಮುಂಚೆ ಅವ್ರು ಏನು ಹೇಳಿರ್ತಾರೆ ಅದನ್ನು ಮನಗಂಡು ಅವರೇ ಕೊಟ್ಟರೆ ಸಂತೋಷ ಅಂತ ಹೇಳ್ತಿದ್ದಾರೆ.